ಬೆಳಗಾವಿ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳನ್ನು ಇಟ್ಟು ಪ್ರತಿಭಟನೆ ಮಾಡಿದ್ವಿ. ಭಾಳ ಮುಖ್ಯವಾದಂಥ ರೈತರ ಸಮಸ್ಯೆ 2020ರ ಕೃಷಿ ಕಾಯ್ದೆ ಅಂದರೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದು 61ರ ಕಾಯ್ದೆಗೆ 2020 ಮಾನ್ಯ ಯಡಿಯೂರಪ್ಪ ಜಾರಿಗೆ ತಂದರು ಸುಗ್ರೀವಾಜ್ಞೆ ಮೂಲಕ. ಅದು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಶಾಸನಸಭಾ ತೀರ್ಮಾನಗಳನ್ನು ತಗೊಂಡು ಮುಂದುವರಿತು. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದರು. ಆಗ ನಮ್ಮೆಲ್ಲರ ಜೊತೆ ಬೆರೆತು ನೀವೆಲ್ಲ ಬೆಂಬಲಿಸಿದರೆ ನಾವು ಸರ್ಕಾರ ರಚನೆ ಮಾಡ್ತೇವೆ, ಬೆಂಬಲಿಸಿ ಅಂತ ಕೇಳಿ ನಾವು ಬಂದು 24 ಗಂಟೆ ಅವಧಿ ಕೊಡಿ, ಇದನ್ನು ರದ್ದು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು ಆಶ್ವಾಸನೆ ಕೊಟ್ಟಿದ್ದರು. 1.5 ವರ್ಷ ಆಯಿತು. ನೀವು ಕೊಟ್ಟ ಮಾತು ನಂಗೆ ನಡೀಲಿಲ್ಲ ಅಂತ ಹೇಳಿ ಬೆಳಗಾವಿ ಅಧಿವೇಶನದಲ್ಲಿ ಅವರಿಗೆ ತಗಾದೆ ಮಾಡಿದ್ವಿ. ಆಗ ನನಗೆ ಸಮಯ ಕೊಡಿ, ಜನವರಿ ಮುಕ್ತಾಯಕ್ಕೆ ಒಳಗಡೆ ನಾನು ಇದನ್ನು ವಿಡ್ರಾ ಮಾಡ್ತೇನೆ ಅಂತ. ಒಂದು ಪಕ್ಷ ಏನಾದ್ರು ಇದು ಪರಿಷತ್ತಿಗೆ ಹೋಗಬೇಕಾದ ಅವಶ್ಯಕತೆ ಬೀಳ್ಬೋದು, ಆದರೆ ಮಾರ್ಚ್ ಒಳಗಡೆ ಈ ಕಾಯ್ದೆಯನ್ನು ರದ್ದುಪಡಿಸುವ ಜವಾಬ್ದಾರಿ ನಾನು ಹೊತ್ಕೊಂಡಿದ್ದೀನಿ, ಈ ಕೆಲಸ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಇದು ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಅಂದರೆ ನಮಗೆ ಎಮ್ ಎಸ್ ಪಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಡೆಲ್ಲಿಯಲ್ಲಿ ರೈತರು ಮತ್ತು ಸರ್ಕಾರದ ನಡುವೆ ಭಾಳ ಸಂಘರ್ಷ ಪ್ರಾರಂಭ ಆಗಿದೆ. ರೈತರ ಅನೇಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಸಿಕ್ಕಾಕೊಂಡಿರೋದೇ ಈ MSP ಒಳಗಡೆ. ಮಾನ್ಯ ನರೇಂದ್ರ ಮೋದಿಯವರು 2014 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದೇಶದ 300 ಕಡೆ ಅವರು ಭಾಷಣ ಮಾಡಿದರು. MSP ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀನಿ ಅಂತ. ತರಲಿಲ್ಲ. ಆದರೆ ಸಮಸ್ಯೆ ಹಾಗೆ ಮುಂದುವರಿತಾ ಬಂತು. ಈಗ ನಾವು ಡಿಮ್ಯಾಂಡ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಈಗ ಏನಂದರೆ MSP ಸ್ವಾಮಿನಾಥನ್ ರಿಪೋರ್ಟ್, ಅದರಲ್ಲಿ C2+50 ಅಂತ ಹೇಳಿ ಅವರು ಒಂದು ಫಾರ್ಮುಲಾ, ಏನು ಉತ್ಪಾದನಾ ವೆಚ್ಚ ಕಾಸ್ಟ್ ಆಫ್ ಕಲ್ಟಿವೇಷನ್ ಪ್ಲಸ್ 50% ಹಾರ್ಡ್ ಮಾಡಿಕೊಂಡ್ರೆ ಇದು MSP ಕನಿಷ್ಠ ಬೆಂಬಲ ಬೆಲೆ ಆಗುತ್ತೆ ಅಂತ ಸ್ವಾಮಿನಾಥನ್ ಅವರು ಹೇಳಿದರು. ಅದರ ಕೆಳಗಡೆ ಯಾರೂ ಇವತ್ತು ಅದು ಪ್ರಸ್ತಾಪನೆಯನ್ನು ತಗೊಳ್ಳೋದಿಲ್ಲ. ಭಾರತ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳು ಅವರು ಪ್ರತಿ ಹಿಂಗಾರು ಮುಂಗಾರಿಗೆ ಭತ್ತಕ್ಕೆ 25, ಜೋಳಕ್ಕೆ ರಾಗಿಗೆ ಅಂತ ಹೇಳಿ ಒಂದು 50-100 ರೂಪಾಯಿ ಹಿಂಗೆ ಹೆಚ್ಚು ಮಾಡಿ ಬಿಡ್ತಾರೆ. ಬಟ್ ಅದು ಯಾವುದೂ ಕೂಡ ಶಾಸನಬದ್ಧ ಅಲ್ಲ. ಅವರು ಖರೀದಿ ಮಾಡ್ತಾರೆ ಕೆಲವು ಸಾರಿ ನಮ್ಮ ಗದ್ದಲಕ್ಕೆ, ನಮ್ಮ ಒತ್ತಾಯಕ್ಕೆ, ಕೆಲವು ಸಾರಿ ಅವರು ಏನೂ ಮಾಡೋದೂ ಇಲ್ಲ. ಹಾಗಾಗಿ ಈಗ ನಾನು ಏನು ಹೇಳಕ್ಕೆ ಹೊರಟೆ ಅಂದರೆ MSP ಶಾಸನಬದ್ಧವಾಗಿ ಜಾರಿಗೊಳಿಸ್ಬೇಕನ್ನೋದೇ ನಮ್ಮ ಡಿಮ್ಯಾಂಡ್. ಮುಖ್ಯವಾಗಿ ಶಾಸನಬದ್ಧವಾಗಿ ಜಾರಿಗೆ ಬಂದರೆ ಅದು ಕ್ರಮಬದ್ಧವಾಗಿ ರೈತನಿಗೆ ಒಂದಿಷ್ಟು ಬೆಲೆ ಮೋಸವನ್ನು ತಪ್ಪಿಸುತ್ತೆ. ಹೇಗೆ ಅಂದರೆ ಈಗ ರಾಜ್ಯದ ಸರ್ಕಾರಿ ನೌಕರರಿಗೆ ಪ್ರತಿ 5 ವರ್ಷಕ್ಕೆ ಒಮ್ಮೆ ಅವ್ರಿಗೆ ವೇತನ ಆಯೋಗ ಇದೆ. ಈಗ ಮೊನ್ನೆ ತಾನೇ ಸಿದ್ದರಾಮಯ್ಯನವರು 7th ಪೇ ಕಮಿಷನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದು ಜಾರಿಗೊಳಿಸಿದರು. ಹಾಗೆ ಇಲ್ಲೇನಾಗುತ್ತೆ, ಬೆಲೆ ಪ್ರತಿ ವರ್ಷ ಪರಿಷ್ಕರಣೆ ಆಗುತ್ತಿದೆ. ಪ್ರತಿ ವರ್ಷ ಪರಿಷ್ಕರಣೆ ಆಗಿ
ಈ ಬೆಲೆ ನಿಗದಿಯಾಗೋ ಕಾರಣಕ್ಕೆ ನಾವು ಈ ಚಳುವಳಿ ಮಾಡುವಂಥ ಕೆಲಸ ಕಮ್ಮಿ ಆಗಿಬಿಡ್ತದೆ. ಆ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದು ಈ MSPಯನ್ನು ಶಾಸನಬದ್ಧವಾಗಿ ಜಾರಿಗೊಳಿಸಿಬಿಟ್ರೆ ಭಾಳ ಒಳ್ಳೆಯದು. ಅದನ್ನು ತಡ ಮಾಡೋಕ್ಕೆ ಹೋಗಬೇಡಿ. ರೈತರು ಆರ್ಥಿಕವಾಗಿ ದಿವಾಳಿ ಹೇಳೋದಕ್ಕೆ, ರೈತರು ಇವತ್ತು ವಿಷ ಕುಡಿಯೋದಕ್ಕೆ, ರೈತರು ಇವತ್ತು ನೇಣು ಹಾಕ್ಕೊಳ್ಳೋದಕ್ಕೆ ಇದು ಮೂಲ ಕಾರಣ ಅಂತ ಹೇಳಿ ಈಗಾಗಲೇ ಸರ್ಕಾರಗಳಿಗೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಬರ್ತಾ ಇದ್ದಂಗೆ ಅವರು ಬಜೆಟಲ್ಲಿ, ಲಾಸ್ಟ್ ಬಜೆಟಲ್ಲಿ ಮಾರ್ಚಿನಲ್ಲಿ ಅವರು 7th ಪೇ ಕಮಿಷನ್ನ ಇಡೀ ರಾಜ್ಯದ ಸರ್ಕಾರಿ ಎಂಪ್ಲಾಯೀಸಿಗೆ, ಪೆನ್ಷನ್ದಾರರು ಮತ್ತು ರಾಜ್ಯ ಸರ್ಕಾರಿ ನೌಕರರು ಒಟ್ಟು ಒಂದು 7-7.5 ಲಕ್ಷ ಜನರಿಗೆ 80,000 ಕೋಟಿಯನ್ನು ನಮ್ಮ ರಾಜ್ಯ ಸರ್ಕಾರ ಅವ್ರಿಗೆ 2022ರಿಂದ 24ರವರೆಗೆ ಹಳೆಯದು ಮತ್ತು ಈಗ ಕೊಡ್ತಕ್ಕಂಥದ್ದೆಲ್ಲ ಸೇರಿ ಈಡೇರಿಸಿದೆ. ಆದರೆ ರೈತನ ದುಡಿಯುವ ರೈತ ಇದು, ಇವರು ಸರ್ಕಾರಿ ಎಂಪ್ಲಾಯೀಸ್ ಅಲ್ಲ, ಇದು ಕಚೇರಿನಲ್ಲಿ ಕೆಲಸ ಮಾಡೋ ಜನ ಅಲ್ಲ. ರೈತರು ಸಂಪತ್ತನ್ನು ಸೃಷ್ಟಿ ಮಾಡೋರು, ಆರ್ಥಿಕವಾಗಿ ಅವ್ರಿಗೆ ಭದ್ರತೆಯನ್ನು ಕೊಡಬೇಕು. ಆ ದಿಕ್ಕಲ್ಲಿ ಸರ್ಕಾರಗಳು ನೀವು ಫೇಲ್ಯೂರ್ ಆಗ್ತಾಯಿದ್ದೀರಿ. ರೈತನ ಆರ್ಥಿಕ ಸಂಕಷ್ಟಕ್ಕೆ ದೂಕಿ ಅವನಿಗೆ ನಷ್ಟದ ಮೇಲೆ ನಷ್ಟ ಉಂಟು ಮಾಡ್ತಾಯಿದ್ರಿ. ಇದು ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಜಾರಿಗೆ ಬರಬೇಕು ಅನ್ನೋದು ಭಾಳ ಮುಖ್ಯವಾದಂಥ ವಿಷಯ ಆಗಿದೆ. ಈ ವಿಷಯದ ಮೇಲೆ ಇವತ್ತು ನಡೀತಕ್ಕಂಥ ND ಸುಂದರೇಶ್ ಅವರ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೇವೆ. ಮತ್ತು ಅದಾದ ಮೇಲೆ ರಾಜ್ಯದ ಪದಾಧಿಕಾರಿಗಳಿರ್ತಾರೆ. ಮುಂದಿನ ಹೋರಾಟದ ರೂಪರೇಷೆಗಳನ್ನು ತೀರ್ಮಾನ ಮಾಡ್ತೇವೆ ಸರ್. ಇಲ್ಲಿ ವಿಶೇಷವಾಗಿ ಇನ್ನೊಂದು ಹೇಳಬೇಕು.